ಎಲ್ಲರಿಗೂ ನಮಸ್ಕಾರ. ಮನೆಯಲ್ಲಿ ಮಸಾಲೆ ದೋಸೆ ಮಾಡಲು 2 ಲೋಟ ಅಕ್ಕಿಗೆ 1 ಸ್ಪೂನ್ ಕಡಲೆಬೇಳೆ ಹಾಕೊಂತಾ ಇದ್ದೀನಿ. 1 ಸ್ಪೂನ್ ಸಬ್ಬಕ್ಕಿ ಆ್ಯಡ್ ಮಾಡಿದ್ದೀನಿ. 2 ಬೌಲ್ ಉದ್ದಿನಬೇಳೆ ಹಾಕೊತಾ ಇದ್ದೀನಿ. ಸಬ್ಬಕ್ಕಿ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಹಾಕೊಂಡೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಇದನ್ನು ಚೆನ್ನಾಗಿ ತೊಳೆದು ನೆನೆಸಿಟ್ಕೊಳ್ಳೋಣ. ಒಂದು 6ರಿಂದ 7 ಗಂಟೆಗಳ ಕಾಲ ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದು ಚೆನ್ನಾಗಿ ನೆಂದಿದೆ, ರುಬ್ಕೊಳ್ಳೋಣ. ಇವಾಗ ರುಬ್ಬಿದ ದೋಸೆ ಹಿಟ್ಟಿಗೆ ನಾನು 2 ಸ್ಪೂನ್ ರವೆ ಹಾಕೊತಾ ಇದ್ದೀನಿ. ನೀವು ಯಾವ ರವೆ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಇವಾಗ ಇದಕ್ಕೆ ಸ್ವಲ್ಪ 2 ಸ್ಪೂನ್ ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಫುಲ್ ನೈಟ್ ಇಡ್ತೀನಿ. ಇದನ್ನು 4ರಿಂದ 5 ಸೀಟು ದೋಸೆ ಆರಾಮಾಗಿ ತಿಂಡಿಗೆ ಮಾಡ್ಕೋಬೋದು. ನಾನು 2 ಲೋಟ ಅಕ್ಕಿ ಕ್ವಾಂಟಿಟಿಲಿ ತೋರಿಸಿದ್ದೀನಿ. ಇವಾಗ ಇದನ್ನು ಬೆಳಗ್ಗೆ ನೋಡಿದಾಗ ಈ ಥರ ಉಬ್ಕೊಂಡು ಚೆನ್ನಾಗಿ ಬಂದಿದೆ. ಇವಾಗ ಇದನ್ನು ದೋಸೆ ಹಾಕಿ ನೋಡೋಣ ಹೇಗೆ ಬಂತು ಅಂತ. ದೋಸೆ ತವ ಚೆನ್ನಾಗಿ ಕಾದಿದೆ. ಇದನ್ನು ಒಂದ್ಸಲ ಹಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ದೋಸೆ ಹಿಟ್ಟನ್ನು. ಇವಾಗ ದೋಸೆ ಈ ಥರ ನೀಟಾಗಿ ಹಾಕೊಳ್ಳೋಣ. ಸ್ವಲ್ಪ ತೆಳ್ಳಗೆ ಇಳ್ಕೊಂಡ್ರೆ ಸ್ವಲ್ಪ ಗರಿಯಾಗಿ ಚೆನ್ನಾಗಿ ಬರುತ್ತೆ. ನಾನು ಆಲ್ರೆಡಿ ಆಲೂಗಡ್ಡೆ ಪಲ್ಯ ಮಾಡಿಟ್ಕೊಂಡಿದ್ದೆ, ಇವಾಗ ಆ್ಯಡ್ ಮಾಡಿದ್ದೀನಿ. ದೋಸೆ ಒಂದು ಸೈಡ್ ಬಂದ್ರೇ ಸಾಕಾಗುತ್ತೆ ಮಸಾಲೆ ದೋಸೆ. ನೋಡಿ ಹೇಗೆ ಬರ್ತಾ ಇದೆ ಗರಿಯಾಗಿ ಅಂತ. ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಮಸಾಲೆ ದೋಸೆ ರೆಡಿ. ಥ್ಯಾಂಕ್ ಯು.